ಸ್ನೇಹಿತ ಶ್ರೀ ಬಸವರಾಜ ಏಣ್ಗಿಯವರು ನಿನ್ನೆ ಕೈಲಾಸವಾಸಿಗಳಾದರು. ಅವರನ್ನು ಕುರಿತು ಒಂದು ಕವನವನ್ನು ಬರೆಸಿದ್ದೇನೆ. ಅದರ ವಾಚನ. ಶಿರೋನಾಮೆ ಅಮರಲೋಕದತ್ತ ಸ್ನೇಹಿತ ಏಣಗಿಯವರು. ಅಮರಲೋಕದ ಏಣಿಗೆಯ ಏರಿ ಹೋದನೇ ಸ್ನೇಹಿತ ಏಣಗಿ. ಶಿಸ್ತು, ವಿನಯ, ಜ್ಞಾನ, ಸೌಜನ್ಯಗಳ ಪ್ರತಿರೂಪನು ಅವನು. ಏಣಗಿ ಅವನೆಂದು ಯಾರೊಂದಿಗೂ ಜಗಳವಾಡಿಲ್ಲ, ಕೋಪಗೊಂಡಿಲ್ಲ. ಕಿರಿಯರಿರಲಿ ಹಿರಿಯರಿರಲಿ ಎಲ್ಲರೂ ಏಣಗಿಯ ಪ್ರಿಯರೇ, ಸ್ನೇಹಿತರೇ. ಬಹುಮಾತು ಆಡದವನು, ಆಡಿದ ಅದೆಲ್ಲವೂ ಸವಿನಯದ ಸವಿಮಾತೆ. ಸಾವಧಾನದ ಅವನ ನಡೆ ಗೋಚರವು, ನಡತೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ. ಏಣಗಿ ಇವನು ತಾನಿರುವ ಊರಿಗೆಲ್ಲ ಗುರುತಿನವ, ಪರಿಚಿತನು, ಸ್ನೇಹಜೀವಿ. ಏಣಗಿ ಇದ್ದಾರೆಯೇ ಎನ್ನುತ್ತ ಬರುತ್ತಿದ್ದ ಬಹುಜನ, ಅವರೇ ಅದಕ್ಕೆ ರುಜುವಾತು. ಗಿಡ್ಡವಾಗಿರದ ಎತ್ತರವೂ ಅಲ್ಲದ ಚಚ್ಚೌಕ ಶರೀರಿ, ನೇರ ನಾಸಿಕದವನು. ಅದೇನೋ ಭಾರವ ಎತ್ತಿ ಎತ್ತಿ ಗಟ್ಟಿ ಮುಟ್ಟಾದವನು ಈ ನಮ್ಮ ಏಣಗಿ. ಕಟ್ಟಡಗಳ ಅನೇಕಾನೇಕ ವಿನ್ಯಾಸಗಳ ರಚನೆಗಳ ಪಾರಂಗತನು ಏಣಗಿ. ಬೇಂದ್ರೆ ಭವನ ನಿರ್ಮಿಸುವಾಗ ತೋರಿದ ಉತ್ಸಾಹ ಪರಿಣತಿ ಅಪೂರ್ವವು. ದುರದೃಷ್ಟ, ಬದುಕಿನ ಕೊನೆಯ ವರುಷಗಳಲ್ಲಿ ನೆನಪು ಹಾರುವ ಕಾಯಿಲೆ ಬಡಿಯಿತು. ಆಗಲೂ ಸರ್ ಆರಾಮ್ ಇದ್ದೇನೆ ಎನ್ನುವ ಏಣಿಗೆಯ ಮಾತು ಮೌನವಾಗಿವೆ. ನಮಸ್ಕಾರ. ಓಂ ಶಾಂತಿ.